ಏನಿಲ್ಲ ಅವಳು ನಾವು ಮದುವೆ ಮಾಡ್ದೋ ಇಷ್ಟಪಟ್ಕೊಂಡಿದ್ರು. ನಾವು 100 ಗ್ರಾಮ್ ಚಿನ್ನ 80 ಗ್ರಾಮ್ ಚಿನ್ನ ಕೊಟ್ಟು 100 ಗ್ರಾಮ್ 60,000 ರೂಪಾಯಿ ದುಡ್ಡು ಕೊಟ್ಟು ಆಮೇಲೆ ಇವಾಗ ಇಲ್ಲಿವರೆಗೂ ಮದುವೆ ಆಯ್ತವಿಂದು ಬಟ್ಟೆ ಬರೆ ಉಣ್ಣೋದು ತಿನ್ನೋದು ಎಲ್ಲನೂ ಒತ್ಕೊಬಂದು ಕೊಡ್ತಿದ್ದ. ಅವ್ನ ಮನೆಗೆ ಏನು ತಂದು ಕೊಡ್ತಿತ್ತಿಲ್ಲ, ಇಷ್ಟು ಉದ್ದ ತರಕಾರಿನೂ ಸುದ ತಂದು ಕೊಡ್ತಿತ್ತಿಲ್ಲ. ನನ್ನ ಮಗಳು ಹಂಗೆ ಅಂದೇಟ್ಗೆ ಬಂದು ನಾವು ತಗೊಂಡೋಗಿ ಕೊಡವು. ಆಮೇಲೆ ದುಡ್ಡು ಇಸ್ಕೊಬ ಇನ್ನಿಷ್ಟು ಎಲ್ಲ ಕೊಟ್ಟರು ಇನ್ನೂ ದುಡ್ಡು ಇಸ್ಕೊಬ ಅಂತ ನನ್ನ ಮಗಳಿಗೆ ಹೊಡ್ದು ಅವ್ರವ್ವ ಮೊನ್ನೆ ದುಡ್ಡು ಇಸ್ಕೊಬ ಅಂತ ನನ್ನ ಮಗಳಿಗೆ ಹೊಡ್ದಂತೆ. ಹಳೆ ಮನೆ ತವು ತಿರ್ಗಾ ಅವ್ಳು ಗಣ್ಣುವೆ ಹೊಡ್ದೇಳು ಮೈದೆಲ್ಲ ಸೇರ್ಕೊಂಡು ಎಲ್ಲ ಮನೆ ಕಂಡ್ಮೇಲೆ ನನ್ನ ಮಗಳ ಹೊಡೆದ್ಬಿಟ್ಟು ಕಾವಲಿಗೆ ಹಾಕ್ಬಿಟ್ಟು ಆ ರುದ್ರೇಶನ ಎರ್ತು ಮುಂಡಿಯಾಗ ಮಡಿಕೊಂಡು ಆ ರುದ್ರೇಶ ಎಲ್ಲ ಸೇರ್ಕೊಂಡು ಒಂದು 5 ಜನ ಕೊಲೆ ಮಾಡಿ ನನ್ನ ಮಗಳ ಹಾಕಿದ್ಲು. ಇನ್ನೂ ಇಷ್ಟೊಂದು ಚಿನ್ನ ಇಸ್ಕೊಬ ನಾವು ಕೇಳ್ದಾಗ ಎಲ್ಲ ಕೊಡ್ತಿದ್ದೋ. ನನ್ನ ಮಗಳು ಚೆನ್ನಾಗಿರಲಿ ಅಂತ ನಾವು ಬಡವರು. ನನ್ನ ಗಂಡ ಕಲ್ಲು ಹೊಡಿಬೇಕು, ನಾನು ಜಲಿಗೆ ಕೆಚ್ಚಬೇಕು, ಕೂಲಿ ಮಾಡಿ ಇಷ್ಟೊಂದು ಇನ್ನೂ ಕೊಡ್ಬೇಕಾ ನಾವು ಎಲ್ಲಿಂದ ತಂದು ಕೊಡೋದು? ಇಷ್ಟೆಲ್ಲ ಕಿರ್ಕುಗಳು ಕೊಟ್ಟು ನನ್ನ ಮಗಳ ಸಾಯಿಸ್ಬಿಟ್ರು ನನ್ನ ಮಗಳು. ನಾವು ಬನ್ನಗಂಡದಲ್ಲಿ ಜಾವನಹಳ್ಳಿಗೆ ಬನ್ನಗಡಿ ಜಾವನಹಳ್ಳಿಗೆ ಮಾಡ್ದೋ. ನಮ್ಮ ಒಳ್ಳೆಯ ಅಂದಕ್ಕೆ ಒಂದಕ್ಕೆಲ್ಲ ಹಿಡ್ಕೊಂಡು ಅವ್ವ ಮಗ 3 ಆಳು ಸೇರ್ಕೊಂಡು ದಿವಸ ಕಿರ್ಕುಳು ಕೊಡ್ತಿರು ನಾವು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಅವ್ರ ಊರು ಗ್ರಾಮಸ್ಥರು ನಮ್ಮೂರು ಗ್ರಾಮಸ್ಥರು ಕರ್ಕೊಂಡು ಅಸಲು ನ್ಯಾಯ ಮಾಡ್ದ ಅವ್ನು ಯಾರ ಮತ್ತು ಕೇಳ್ತಿತ್ತಿಲ್ಲ ನಾವು ಕೈಯಿಂದ ಬಾಯಿಂದ ಎಲ್ಲನೂ ಕಳ್ಕೊಂಡು ಎಲ್ಲನೂ ಮಾಡ್ದೋ. ಇವತ್ತಿಷ್ಟು ಕಳ್ಕೊಂಡು ಮಾಡಿದ್ವಿ ಮಗಳ ಕೊಲೆ ಮಾಡೋರೆಲ್ಲ ವರದಕ್ಷಿಣೆ ಕಿರ್ಕುಳ ಅವ್ರ ಅತ್ತೆ ಮನೇಲಿ ಹೊಡೆದಿರೋದು. ಈಸ್ಕೊಬಂಡು ನಿಮ್ಮ ಅಪ್ಪನ ಮನೇಲಿ ಗಂಡ ಎಡ್ತಿ ಮೈದ ರುದ್ರೇಶ ಅವನು ಅವಳು ಎಡ್ತಿ ಮಡಿಕೊಂಡು ಅವಳು ಎಡ್ತಿಯಲ್ಲ ನನ್ನ ಮಗಳು ಕೇಳಿಕೊರ ಅವಳು ಎಡ್ತಿನ ಜವಳಿಗೆ ಪೈದಂತೆ ಇನ್ನೆಷ್ಟು ಕೊಡಿಕಾದು ನಾವು ಇನ್ನೂ ಇಸ್ಕೊಬಂತ ಹೊಡೆದ್ರಂತೆ. ಕೊಡಬಾರ್ದು ಕಷ್ಟ ಕೊಟ್ಟು ಮದುವೆಗೆ 6 ವರ್ಷ 6 ಇಲ್ಲೇ 6 ವರ್ಷದಿಂದ ಉಣ್ಣೋದು ತಿನ್ನೋದು ಅವಳು ಉಟ್ಕರೋದು ತೋಡ್ಕರೋದು ಒಂದು ತರಕಾರಿ ತವಿಂದು ನಾನೇ ಒತ್ಕೊಬಂದು ಕೊಡ್ತಿದ್ದೆ ಈಗ ಶುಕ್ರವಾರ ಬಂದು ಆವತ್ತು ಗೋಧಿ ಹಸಿಟ್ಟು ತುಪ್ಪ ಖಾರ ಪುಡಿ ಎಲ್ಲನೂ ಕೊಟ್ಟೆ. ಇನ್ನೂ ತಗೊಂಡು ಬರ್ತೀನಿ ಕಣವ್ವ, ನೀನು ಚೆನ್ನಾಗಿ ಇರಿ ನೆಂಟು ಬಿಟ್ಕೊಂಡು ಬರ್ತೀನಿ ಅಂದೆ. ಅಷ್ಟೊತ್ತಿಗೆ ಒಂದು ಹೊತ್ತಲ್ಲಿ ಹೊಡೆದ್ಬಿಟ್ಟು ನನ್ನ ಮಗಳ ಅಲ್ಲಿ ನೀರು ಪರಿ ಏನಿಷ್ಟು ಉದ್ದ ನೀರದೇ ತಗೊಂಡೋಗಿ ಮಕ್ಕಡೆ ಎಸ್ಬಿಟ್ಟಿದ್ರು. ಎಲ್ಲ ನೋಡ್ರು ಅಲ್ಲೇ ಅವರು ಹೊಡ್ದು ಮಕ್ಕಡೆ ಮನ್ಗಿಸ್ಬಿಟ್ರು ಮ್ಯಾಟ್ರೆ ಗೀಟೆಲ್ಲ ಕ್ಯಾನ್ ಮಾಡಿಬಿಟ್ರು. ನನ್ನ ಮಗಳು ಹೊತ್ತು ಕಾಡು ಮನೆ ಯಾರು ಬಡ್ಕೊಂಡು ಕಾಣಿಸಿಕ್ಕಿಲ್ಲ. ಅಲ್ಲಿ ಸುತ್ತಮುತ್ತ ಜನನೂ ಇಲ್ಲ. ಎಲ್ಲ ನಂಬ್ಕಿ ನೀರ್ಗಾಯ ಮಾಡಿ ಮೈಕೆಲ್ಲ ಬಸುಂಡೆ ಬಂದಿದ್ದು. ನನ್ನ ಮಗಳ ಚಿತ್ರಹಿಂಸೆ ಕೊಟ್ಟರುವೆ ನಾನು ಇದೇ ಮನೆಯಲ್ಲಿ ಬಾಳ್ತೀನಿ ಅಂದ್ಕೊಂಡು ಬಾಳ್ದು ಇವತ್ತು ಈ ಸ್ಥಿತಿ ಮಾಡಿದ್ರಲ್ಲ. ಮನೇಲಿ ವರದಕ್ಷಿಣೆ ಹೇಳ್ತಿರು ಹೇಳ್ದಾಗ ನಾವು ದುಡ್ಡು ಕಾಸು ಕೊಡೋದು. ನಾವು ಎಲ್ಲ ನ್ಯಾಯ ಪಂಚಾಯತಿ ಎಲ್ಲ ಮಾಡಿ ಆವತ್ತಿಂದ ಇವತ್ತು ಇಲ್ಲ 50,000 ರೂಪಾಯಿ ಕಳ್ಕೊಂಡಿದ್ದು ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದು. ಎಲ್ಲನೂ ಮಾಡಿ ಸಾಕಾಗಿ ತಿರ್ಗಾ ಅವನು ಬಣ್ಣ ಹೊಡಿತಿದ್ದ. ಅವ್ರು ಹೋಟ್ಲು ಕೂತ್ಕೊತಿದ್ಲು. ನನ್ನ ಮಗಳು ಕೂಲಿ ಕಂಬಳ ಮಾಡಿದ್ರು ನಮ್ದಿಲ್ಲ ಕೂಲಿಗೆ ಹೋಯ್ತಿದ್ಲು. ಅದನ್ನು ಕಿತ್ಕೊಳ್ಳೋದು ಒಂದು ರೊಟ್ಟಿ ಕಲ್ಲು ಒಂದು ಆಸೆ ಕಲ್ಲು ಯಾವುದು ಒಂದು ಆಸೆ ಒಯ್ಕತ್ತೀನಿ ಒಂದು ಇಡ್ಲಿ ಮಾಡ್ಕೊತೀನಿ ಅಂದಿಲ್ಲ ನಾನು ನಮ್ಮೂರಿಂದ ಎಲ್ಲ ಮಾಡ್ಕೊಬಂದು ತಂದು ಕೊಡ್ತಿದ್ದೆ ನನ್ನ ಮಗಳು ಚೆನ್ನಾಗಿರಲಿ ಅಂತವ. ಸಂಬಂಧಿಕರಲ್ಲ ಹೊಸ ಸಂಬಂಧಿಕರು ಹಿಂಗೆಲ್ಲ ಮಾಡಿದ್ರು. ಇವತ್ತು ಹಿಂಗೆ ಮಾಡಾಕ್ಬಿಟ್ರು ನಾವು ಇನ್ನೆಲ್ಲಿ ಗಂಟ ತಂದು ಕೊಡಿಕದ್ದು ಮೊನ್ನೆ ಅವ್ವಲ್ಲಿ ಗಂಡ ಬೀದಿಲಿ ಹಿಡ್ಕೊ ಹೊಡೆದಂತೆ ಅಲ್ಲಿ ಯಾರೆಲ್ಲ ಹೊಡೆದ್ರು ಮಧ್ಯಾಹ್ನ ಹೊತ್ತು. ನನ್ನ ಮಗಳು ಅಲ್ಲಿ ಫೋನ್ ಮಾಡಿದ್ಲು ವರದಕ್ಷಿಣೆ ಇಸ್ಕೊಬ ಎಲ್ಲಿ ಗಂಟ ನೀವು ತಾನೇ ಎಲ್ಲಿ ಗಂಟ ಕೊಟ್ಟಿರವ ಒಂದು ನಮಗೂ ಕೊಟ್ಟು ಸಾಕಾಯ್ತು ಇವಾಗ ನನ್ನ ಮಗಳಿಗೆ ಅವರು ನಾನು ಅವ್ವ ಮಗ ರುದ್ರೇಶ್ ಇರ್ತಿ ಅವಳು ನನ್ನ ಮಗಳೆಲ್ಲ ನಿಮ್ಮ ತಂಗಿ ಅಂತ ತಿಳ್ಕೊಂಡು ಜೇಲ್ಗೆ ಹಾಕಬೇಕು. ಜೇಲ್ಗೆ ಹಾಕಿ ನನ್ನ ಮಕ್ಕಳಿಗೆ ಏನು ನೀವು ಮಾಡಬೇಕು ಅದೇ ರವ ನೀವು ಮಾಡಬೇಕು ನಾವು ಈ ಕಾಲದಲ್ಲಿ ಕೂಲಿ ಮಾಡಿ ಅಷ್ಟು ಚಿನ್ನ ಕೊಟ್ಟಿವಿ ಅಂದರೆ ಗ್ರೇಟಲ್ಲ ಈ ಕಾಲದಲ್ಲಿ ಯಾರು ಕೊಟ್ಟರು ಅಷ್ಟು ಕೊಟ್ಟರು ನಮ್ದಿಲ್ಲ. ಇವತ್ತು ಈ ಮಕ್ಕಳಿಗೆ ತಾಯಿಲ್ದರ ಅದ ಈ ಮಕ್ಕಳಿಗೆ ನೀವು ಏನು ಪರಿಹಾರ ಮಾಡಿರಿ ನಿಮ್ಮ ಕೈ ಮುಗ್ದು ಬೇಡ್ಕತ್ತೀನಿ ನನ್ನ ಮಕ್ಕಳೆಲ್ಲ ಅವು ನನ್ನ ಮಗಳು ಮಕ್ಕಳಲ್ಲ. ನಿನ್ನ ಮಕ್ಕಳು ನಿಮ್ಮ ಅಕ್ಕ ತಂಗಿರಿ ಅಂತ ನೋಡ್ಕೊಂಡು ನೀವೇ ದಾರಿ ಮಾರ್ಗ ತೋರಿಸ್ಬೇಕು ಶಿಕ್ಷೆ ಆಗಬೇಕು ನನ್ನ ಮಕ್ಕಳಿಗೆ ಏನು ದಾರಿ ಮಾರ್ಗ ನೋಡಿರೋ ನೀವೇ ಮಕ್ಕ ನೋಡ್ಬಿಟ್ಟು ಮಾಡ್ರಿ ಶಿಕ್ಷೆ ಆಗಬೇಕು 25 ವರ್ಷ ಈಚೆಗೆ ಬರಬಾರ್ದು. ನನ್ನ ಮಕ್ಕಳಿಗೆ ಅವ್ರ ಹೊಲ ಮನೆ ಸೀಲ್ ಮಾಡಿರಿ ನನ್ನ ಮಗಳಿಗೆ ಅದು ಗತಿ ಯಾರಿಗೂ ಹೋಗ್ಬಾರ್ದು. ಹೊಲ ಮನೆ ಸೀಲ್ ಮಾಡಿ ಈ ಮಕ್ಳಿಗೆ ಏನು ಆದರೆ ಮಾಡಬೇಕು. ನೀವು ಅವ್ರ ಜೇಲಲ್ಲಿ ಕೊಳಿಬೇಕು ನನ್ನ ಮಿಸು ತಾಯಮ್ಮ
ನಮ್ಮ ಮಗಳ ಕಷ್ಟ ಯಾರಿಗೂ ಬೇಡ ಸ ನೀವೇ ದಾರಿ ಯಾರು ಮಾತು ಕೇಳಬೇಡ್ರಿ ಸರ್ ನಿಮ್ಮ ಕಾಲು ಮುಗಿತೀನಿ ನನ್ನ ಮಗಳು ಬೇಕಾದ್ರೆ ಜವನಹಳ್ಳಿ ಬೀದಿಲಿ ಕೇಳ್ರಿ ಅಂದರೆ ಊನಕ್ಕೆ ಹೂ ಅಂದ್ರೆ ಸಿಕ್ಕಿಲ್ಲ ಸರ್ ನೀವು 25 ವರ್ಷ ಜೈಲ್ಗೆ ಹಾಕ್ಬೇಕು ಸರ್ ಅವನ್ನ ಇನ್ನು ಯಾರಿಗೂ ಹೊಡೆದ ಸರ್ ಈ ಮಕ್ಕಳಿಗೆ ಹೊಲ ಮನೆಗೆ ಏನು ಮಾಡಿಬಿಡು ಸರ್ ಅವರು ಸೀಲ್ ಮಾಡಬೇಕು ಯಾರ ಮಾತು ಕೇಳಬೇಡ ಸೀಲ್ ಮಾಡಬೇಕು ಸೀಲ್ ಮಾಡಬೇಕು ನನ್ನ ಮಗಳ ಗತಿ ಯಾರಿಗೂ ಬರಬೇಡ್ದು ಈ ಮಕ್ಳ ಗತಿ ತಬ್ಳು ಮಕ್ಳ ಗತಿ ನಾರ ನೋಡ್ಕೊಂಡು ನೀವು ಅವ್ರು ಅರೆಸ್ಟ್ ಮಾಡಲೇಬೇಕು ಸರ್ ನೀವು ಅವ್ರ ಹೊಲ ಮನೆ ಏನು ಮಾಡಬಾರ್ದು ಹೊಲ ಮನೆ ಎಲ್ಲ ಸೀಲ್ ಮಾಡಿ ಈ ಮಕ್ಕಳ ಹೆಸರಿಗೆ ಏನೇನು ಬರೀಬೇಕು ನೀವು ನಿಮಗೆ ಗೊತ್ತಾನೆ ಕಾನೂನು ನಿಮ್ಮ ಕೈ ಮುಗ್ದು ಬೇಡ್ಕತ್ತೀನಿ ನನ್ನ ಮಗಳಿಗೆ ಇಷ್ಟೆಲ್ಲ ಕೊಟ್ಟು ಕೂಲಿ ಮಾಡಿ ನನ್ನ ಗಂಡ ಕಲ್ಲು ಹೊಡ್ದು ನಾನು ಜಲ್ಲಿಗೆ ಕೆಚ್ಚಿ ಇಷ್ಟೆಲ್ಲ ಕಷ್ಟ ಮಾಡೀನಿ ಧರ್ಮ ಕರ್ಮ ನಿಮ್ಮ ಮೇಲೆ ಇದೆ ನೀವೇ ಆಧಾರ ಮಾಡಿ ನನ್ನ ಮಗಳಿಗೆ ಹೊಲ ಮನೆ ಎಲ್ಲ ಸೀಲ್ ಮಾಡ್ಬೇಕು ನೀನು ಅದೇ ಕೊಲೆಯಾಗಿದೆ ನಾಗಮಣಿ ಬನ್ನಂಗಾಡಿಯಿಂದ ಈಗ 6 ವರ್ಷದಿಂದ ಮದುವೆ ಮಾಡಿಕೊಟ್ಟಿದ್ದು ಮದುವೆ ಮಾಡೋದು ಕೊಟ್ಟಿರ್ತವಿಂದ 1 ವರ್ಷದವಿಂದಲೂ ಸ್ಟಾರ್ಟಿಂದು ಪ್ರಾರಬ್ಧ ಆ ಮಗುವ ಚೆನ್ನಾಗಿ ಮಡಿಕೊಳ್ಳಂಗಿಲ್ಲ ಪಾಪ ಇವನು ಹುಡುಗ ಅಪ್ಪ ಆ ಹುಡುಗಿ ಅಪ್ಪ ನನಗೆ ಭಾಳ ತೊಂದರೆ ಕೊಡ್ತಾವನೆ ಅಂದಾಗ ಬರೋದು ಊರಿಗೆ ಕರ್ಕೋಗೋದು ತಿರ್ಗಾ ತಂದುಬಿಡೋದು ನಾನು ನ್ಯಾಯಕ್ಕೆ ಬಂದಿದ್ದೆ ಒಂದು ಸಲ ಅವ್ರ ಊರಿನವ್ರು ಒಂದು 2-3 ಜನ ಸೇರಿಸ್ಕೊಂಡು ಸುಮಾರು ಒಂದು 16-17 ನ್ಯಾಯ ಮಾಡಿದ್ದೀವಿ ಯಾವ ನ್ಯಾಯಕ್ಕೂ ಅವ್ನು ತಪ್ಪಿಸ್ಕೊಬಿಡ್ತಿದ್ದ ಕದ್ದೊಂಟೋಯ್ತಿದ್ದ ನ್ಯಾಯಕ್ಕೆ ಹೊಡೆದ್ಬಿಡೋದು ರಾತ್ರಿ ಹೊತ್ತು ಹುಡುಗಿ ಕೆಡಗ್ಬಿಡೋದು ನಾವು ನ್ಯಾಯಕ್ಕೆ ಬೆಳಗ್ಗೆ ಬರ್ತೀವಿ ಅಂದರೆ ಅವ್ನು ಕದ್ದೊಂಟೋಗೋದು ನಮ್ಮ ಕೈಗೆ ಸಿಗ್ತಿರಲಿಲ್ಲ ಇದು ಕಂಟಿನ್ಯೂ ಆಗೋಗಿತ್ತು ಆದಮೇಲೆ ಮೊನ್ನೆ ರಾತ್ರಿ ಬೆಳಗಿನ ಜಾವ ನೆನ್ನೆ ಆ ಹುಡುಗಿಯ ಕೊಲೆ ಮಾಡಿ ತಗೊಂಡೋಗಿ ಬಾವಿಗಳಿಗೆ ಹಾಕ್ಬಿಟ್ಟು ಅವನು ಹೋದಂತ ಗೊತ್ತಿಲ್ಲ ಹೊಟ್ಟೋಗಿದ್ದ ನಿನ್ನೆ ಬಂದು ನಾವು ಆ ಊರಿನಲ್ಲಿ ಯಾವುದೇ ಯಜಮಾನ್ರುಗಳು ಅವ್ನ ಪರವಾಗಿ ನಾವು ಬರೋಲ್ಲಪ್ಪ ಅಂತ ಯಾವುದೇ ಯಜಮಾನ್ರು ಬರೋಲ್ರು ಅವ್ರ ಅಣ್ಣ ತಮ್ಮದಿರು ಬರೋಲ್ರು ಯಾಕೆಂದರೆ ಅವ್ರಿಗೂ ಒಬ್ಲೈಸ್ ಮಾಡಿಲ್ಲ ಯಾವಾಗ ನ್ಯಾಯದಲ್ಲೂ ಅವ್ರಿಗೆ ಒಬ್ಲೈಸ್ ಮಾಡಿಲ್ಲ ಅವ್ರು ಯಾರೂ ಅವನ ಪರವಾಗಿ ಒಪ್ಕೊಳ್ಳಿಕ್ಕೆ ಒಬ್ಬರು ತಯಾರಿಲ್ಲ ನಮ್ಮದೇನು ಅಂತಂದರೆ ಬಂದರೆ ಆ ಮಕ್ಳಿಗಾರುವೆ ಏನಾದರೂ ಆ ಇರ್ತಕ್ಕಂಥ ಆಸ್ತಿ ಏನಿದೆ ಆಸ್ತಿಲಿ ಅವೆರಡು ಮಕ್ಕಳಿಗೆ ಅವೇನು ಬರಬೇಕು ಅವ್ರ ತಂದೆ ಭಾಗದಿಂದ ಆಸ್ತಿ ಆಮೇಲೆ ಅವು ಸಾಕೋಕ್ಕೆ ಈಗ ಚಿಕ್ಕ ಮಕ್ಕಳು 18 ವರ್ಷ ಆಗಂಟ ಆ ಮಕ್ಕಳ ಸಾಕಬೇಕು ಇವರು ತೀರಾ ತಂದೆ ತಾಯಿ ಬಡವರು ಅವರು ಕೂಲಿ ಮಾಡಿದ್ರುಂಟು ವರದಕ್ಷಿಣೆ ಕಿರುಕುಳ ಕೊಟ್ಟೆ ಏನೆಲ್ಲ ಮಾತು ಎತ್ತಿದ್ರೆ 80 ಗ್ರಾಮ್ ಚಿನ್ನ ಕೊಟ್ಟು 60,000 ದುಡ್ಡು ಕೊಟ್ಟು ಇಷ್ಟೆಲ್ಲ ಮಾಡಿ ಮದುವೆ ಮಾಡಿಕೊಟ್ಟಿದ್ರು ಅವ್ನಿಗೇನು ಇದು ಮಾಡಿದ್ರು ಪುನಃ 20,000 ಇಸ್ಕೊಬಾ 30,000 ಇಸ್ಕೊಬಾ ಆ ಹೆಣ್ಣು ನಮ್ಮ ಅಪ್ಪ ಎಲ್ಲಿ ತಂದು ಕೊಟ್ಟು ಅನ್ನೋದಾಗ ಹೊಡೆಯೋದು ಬಡಿಯೋದು ಇದೇ ಒಂದು ಕಿರುಕುಳ ಯಾವಾಗಲೂ ಒಂದು ಸಲ ಹಂಗೂ 30,000 ಅದು ಯಾವುದೋ ಒಂದು ಸಲ ಜೈಲಿಗೆ ಹೋಗಿದ್ದ ಅವನು ಜೈಲಿಗೆ ಹೋದಾಗ 30,000 ರೂಪಾಯಿ ದುಡ್ಡು ಕೊಟ್ಟವನೇ ಈ ಹುಡುಗ ತಗೊಂಡೋಗಿ ಬಿಡ್ಸ್ಕೊಬಂದವನೇ ಅವನ್ನ ಲಾಯರೆಲ್ಲ ಹಿಡ್ದು ಅವ್ರ ಊರವ್ರು ಯಾರೂ ಬರ್ದೇನೆ ಇಷ್ಟೆಲ್ಲ ಆದರೂ ಪುನಃ ಆಟೋಮೆಟಿಕ್ ಕಿರುಕುಳ ಕೊಟ್ಟು ಕೊನೆಗೆ ಲಾಸ್ಟ್ಗೆ ಆ ಹುಡುಗಿಯ ನೆನ್ನೆ ಬೆಳಿಗ್ಗೆ ಎಷ್ಟು ಗಂಟೆ ಅಂತ ಗೊತ್ತಿಲ್ಲ ನಮಗೆ ಹೊಡೆದಾಕಿ ಬಾವಿಗೆ ಹಾಕ್ಬಿಟ್ಟು ಯಾರೋ ನಮ್ಗೆ ಅನಾಮೇಯ ದೇಯ ಕರೆ ಬಂದು ಹುಡುಗಿ ಹಿಂಗದೆ ಅಂತಂದಾಗ ಆಗ ಬಂದು ನಾವು ಎಲ್ಲ ನೋಡ್ಲಾಗಿ ಬಾವಿಲಿ ಹೆಣ ಇತ್ತು ಯಾವ ರೀತಿಲಿ ಕೊಲೆ ಏಟು ಬಿದ್ದವೆ ಎಲ್ಲ ಕಡೆ ಏಟು ಬಿದ್ದವೆ ದೇಹದ ಮೇಲೆಲ್ಲ ಏಟು ಬಿದ್ದವೆ ಮುಖದ ಮೇಲೆಲ್ಲ ಏಟು ಬಿದ್ದದೆ ಯಾವ ರೀತಿ ಮಾಡವನೆ ಅಂತ ನಾವು ನೋಡಿಲ್ಲ ಒಟ್ಟಲ್ಲಿ ಕೊಲೆ ಮಾಡಿದ್ದಾನೆ ಏಟು ಬಿದ್ದದೆ ಅದಕ್ಕೇ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಶಿವಳ್ಳಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವ್ರು ಬಂದು ಇನ್ವೆಸ್ಟಿಗೇಷನ್ಗೆ ಎಲ್ಲ ತಗೊಂಡು ಈಗ ಸವಾಗಾರಕ್ಕೆ ಇಟ್ಟಿದ್ದಾರೆ ನಮ್ಮದೇನು ಅಂದರೆ ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಆ ಮಕ್ಕಳಿಗೆ ನ್ಯಾಯ ದೊರಕಬೇಕು ಆ ಮಕ್ಕಳಿಗೆ ಏನಾದರೂ ಆ ಇರ್ತಕ್ಕಂಥ ಆಸ್ತಿನಲ್ಲಿ ಈಗ ಅವ್ರು ಸಾಕೋಕ್ಕೆ ಮಕ್ಕಳಿಗೆ ಏನಾದರೂ ಆ ಊರಿನವ್ರು ಯಾರಾದರೂ ಬಂದು ಇಲ್ಲಿಗೆ ಬಂದು ನೋಡಪ್ಪ ಆ ಮಕ್ಕಳು ಆಗೋದಾಗದೆ ಅವ್ರ ಜೈಲನ್ನು ಮುಗಿಸ್ಲಿ ಅವ್ರ ಬೋಳಿ ಮಕ್ಕಳು ಯಾರು ಮಾಡೋರು ತಪ್ಪ ಅವರು ಆ ಮಕ್ಕಳಿಗಿಂತ ಆಸ್ತಿ ಅದೇ ಇಷ್ಟು ಏನು ಕೊಡ್ತೀವಿ ಅಂತ ಅವ್ರ ಊರಿನವ್ರು ಯಾರು ಬರಲಿ ಅಂತ ನಮ್ಮ ಆಗ್ರಹ ಊರಿನ ಯಜಮಾನ್ರುಗಳು ಬಂದು ಆ ಮಕ್ಕಳ ಬಗ್ಗೆ ಕನಿಕರ ತೋರಲಿ